ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿರುವ ಹಾಗೆ ವರ್ಡ್ ಪ್ರೆಸ್ ಅಲ್ಲಿ ಪೇಜಸ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾವು ಆಲ್ರೆಡಿ ನೋಡಿದ್ದೀವಿ. ಅಂಡ್ ಅದು ಅಪಿಯರೆನ್ಸ್ ಅಲ್ಲಿ ಹೋಗಿ ಮೆನುಸ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾವು ನೋಡಿದ್ದೀವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಇಷ್ಟರವರೆಗೆ ನಾವು ಅನಲೈಸ್ ಮಾಡಿದ್ದೀವಿ, ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಇವತ್ತು ಏನಂದ್ರೆ ಪೋಸ್ಟ್ ಹೇಗೆ ಕ್ರಿಯೇಟ್ ಮಾಡೋದಂತ. ವರ್ಡ್ ಪ್ರೆಸ್ ಅಲ್ಲಿ ಪೋಸ್ಟ್ ಯಾಕೆ ಕ್ರಿಯೇಟ್ ಮಾಡ್ತಾರೆ, ಅದು ಏನ್ ಡಿಫ್ರೆನ್ಸ್ ಇದೆ ಪೇಜಸ್ ಮತ್ತೆ ಪೋಸ್ಟ್ ಅಲ್ಲಿ ಅಂತ ತಿಳಿತಾ ಹೋಗೋಣ. ಪೇಜಸ್ ಅಂದ್ರೆ ಆಲ್ರೆಡಿ ನಾವು ತಿಳಿಸಿರುವ ಹಾಗೆ ನಿಮ್ದು ಹೋಮ್ ಪೇಜ್, ಕಾಂಟ್ಯಾಕ್ಟ್ ಪೇಜ್, ಅಬೌಟಸ್ ಪೇಜ್, ಸರ್ವಿಸ್ ಪೇಜ್ ಇದೆಲ್ಲ ಪೇಜಸ್ ಅಲ್ಲಿ ಬರುತ್ತೆ. ಪ್ರೈವಸಿ ಅಂಡ್ ಪಾಲಿಸೀಸ್ ಇರ್ಬೋದು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ಬೋದು, ಇದೆಲ್ಲ ಪೇಜಸ್ ಅಲ್ಲಿ ಬರುತ್ತೆ. ಅಂದ್ರೆ ಮೆನುಸ್ಗೆಲ್ಲ ಅಂದ್ರೆ ಪೇಜಸ್ ಅಲ್ಲೆಲ್ಲ ಏನಂದ್ರೆ ಮೆನುಸ್ ಎಲ್ಲ ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಪೋಸ್ಟ್ ಯಾಕೆ ನಾವು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಪೋಸ್ಟ್ ಅಂದ್ರೆ ಬ್ಲಾಗ್ಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು. ಬ್ಲಾಗ್ಸ್ ಅಂಡ್ ಪೋಸ್ಟ್ ಅಂದ್ರೆ ಆರ್ಟಿಕಲ್ಸ್ ಯಾಕೆ ನಾವು ಇದು ಮಾಡ್ತೀವಿ ಅಂದ್ರೆ, ನಿಮ್ಗೆ ಯಾವ ಬಿಸ್ನೆಸ್ ಇದ್ರೆ, ಈಗ ಎಕ್ಸಾಂಪಲ್ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಇದೆ ಅಂತ ಅನ್ಸ್ಕೊಳ್ಳಿ. ನಿಮ್ಗೆ ಯಾವ ಸರ್ವಿಸ್ ಇದೆ ನೋಡಿ, ಅದರ ಬಗ್ಗೆ ನೀವು ಆರ್ಟಿಕಲ್ ಬರ್ತೀರ, ಅಂದ್ರೆ ಬ್ಲಾಗ್ ಪೋಸ್ಟ್ ಮಾಡ್ತೀರಾ. ಅಂದ್ರೆ ನಮ್ದು ಇಂತಿಂತ ಸರ್ವಿಸ್ ಇದೆ ಅಂತ. ಅದು ಹೇಗೆಂದ್ರೆ ಫೋಕಸ್ ಕೀವರ್ಡ್ ತಗೊಂಡು ಕೀವರ್ಡ್ ರಿಸರ್ಚ್ ಮಾಡಿ ಅದಾದ್ಮೇಲೆ ನೀವು ಒಂದು ಬ್ಲಾಗ್ ಅನ್ನು ನೀವು ಕ್ರಿಯೇಟ್ ಮಾಡ್ತೀರ. ಅದು ನೀವು ವೆಬ್ಸೈಟ್ ಅಲ್ಲಿ ಬ್ಲಾಗ್ ಸೆಕ್ಷನ್ ಅಲ್ಲಿ ಅದಿರುತ್ತೆ. ಅಂದ್ರೆ ಅದು SEO ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪೋಸ್ಟ್ ಬೇರೆ, ಪೇಜಸ್ ಬೇರೆ. ಈಗ ಮೊದಲನೇದಾಗಿ ಇವತ್ತು ಪೋಸ್ಟ್ ಕ್ರಿಯೇಟ್ ಮಾಡೋದಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಆಲ್ ಪೋಸ್ಟ್ ಅಂತ ಇರುತ್ತೆ, ಅಲ್ಲಿ ಕೆಳಗಡೆ ಆಡ್ ನ್ಯೂ ಪೋಸ್ಟ್ ಅಂತ ಇರುತ್ತೆ. ಒಂದು ನಾವು ಪೋಸ್ಟ್ ಈಗ ಜಸ್ಟ್ ಒಂದು ಡಮ್ಮಿಯಾಗಿ ಯೂಸ್ ಮಾಡ್ತಿರೋದು. ಈಗ ಅಂದ್ರೆ ಹೇಗೆ ಎಕ್ಸಾಂಪಲ್ ಆಗುತ್ತೆ ಅಂತ ಒಮ್ಮೆ, ಈಗ ನಾನು ಜಸ್ಟ್ ಒಂದು ಟ್ರಯಲ್ಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಒಂದು ಪೋಸ್ಟ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ಇದನ್ನು ತಗೊಂಡು ಒಂದು ಪೋಸ್ಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಇದೀಗ ಪೋಸ್ಟ್ ಈಗ ಕ್ರಿಯೇಟ್ ಆಯಿತು. ಪೋಸ್ಟ್ ಕ್ರಿಯೇಟ್ ಆದ್ಮೇಲೆ ಇದನ್ನೊಮ್ಮೆ ರಿಫ್ರೆಶ್ ಮಾಡೋಣ ಏನ್ ಬಂದಿದೆ ಅಂತ. ಸೊ ನೋಡಿ, ಈಗ ಇಲ್ಲಿ ನಾನು ಅಲ್ಲಿ ಪೋಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಫ್ರಂಟ್ ಅಲ್ಲಿ ಇದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಒಂದು ಪೋಸ್ಟ್ ಬರ್ತಾ ಇದೆ. ಓಕೆ, ಇನ್ನೊಂದು ಪೋಸ್ಟ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಟೆಸ್ಟ್ ಅಂತ ಒಮ್ಮೆ ನೋಡೋಣ. ಇನ್ನೊಂದು ಪೋಸ್ಟ್ ನಾನು ಕ್ರಿಯೇಟ್ ಮಾಡಿ ನೋಡ್ತೀನಿ. ಈಗ ಟೆಸ್ಟ್ ಅಂತ ಒಂದು ಮಾಡ್ತಾ ಇದ್ದೀನಿ. ಜಸ್ಟ್ ಹೀಗೇನೆ ಬರೀತಿದ್ದೀನಿ, ಹೇಗೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಪಬ್ಲಿಷ್ ಮಾಡ್ತಾ ಇದ್ದೀನಿ. ಇದೊಂದು ಪೋಸ್ಟ್ ಆಯ್ತು ಈಗ. ಓಕೆ, 4 ಪೋಸ್ಟ್ ಈಗ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಹೇಗೆ ಆಗ್ತಿದೆ ಅಂತ ಇನ್ನೊಮ್ಮೆ ಚೆಕ್ ಮಾಡೋಣ. ನೋಡಿ, ಈಗ ಮೊದಲು ನಾನು ಪೋಸ್ಟ್ ಮಾಡಿದ್ದೀನಿ, ಅದು ಕೂಡ ಬಂತು, ಟೆಸ್ಟ್ ಅಲ್ಲಿ ಕೂಡ ಬಂತು. ಬಟ್ ಇದೇನಂದ್ರೆ ಬ್ಲಾಗ್ ಅಲ್ಲ, ಇದು ಫ್ರಂಟ್ ಅಲ್ಲಿ ಬರಬಾರ್ದು ಇದು. ಓಕೆ, ಅಂದ್ರೆ ಹೋಮ್ ಪೇಜ್ ಬರ್ಬೇಕು. ಸೊ ನಮ್ದು ಹೋಮ್ ಪೇಜ್ ಅಲ್ಲಿ ಈಗ ಏನು ಇಲ್ಲ ಈಗ. ಓಕೆ, ಬ್ಲ್ಯಾಂಕ್ ಇದೆ. ಒಂದು ಎಲಿಮೆಂಟರ್ ಅಲ್ಲಿ ಪೇಜಸ್ಗೆ ಹೋಗಿ ಜಸ್ಟ್ ಇದು ಡಮ್ಮಿ ತರ ಮಾಡ್ತಾ ಇದ್ದೀನಿ. ಈ ಎಡಿಟ್ ವಿತ್ ಎಲಿಮೆಂಟರ್ ಅಂತ ಇರುತ್ತೆ. ಎಲಿಮೆಂಟರ್ ನೀವು ಡೌನ್ಲೋಡ್ ಮಾಡ್ಕೋಬೇಕು, ಇದರಲ್ಲಿ ಇನ್ಸ್ಟಾಲ್ ಮಾಡಬೇಕು. ಸೊ ಜಸ್ಟ್ ಒಂದು ಫ್ರಂಟ್ ಹೇಗೆ ಬರುತ್ತೆ ಅಂತ ಒಮ್ಮೆ ಜಸ್ಟ್ ನೋಡ್ತಾ ಹೋಗೋಣ. ಪೋಸ್ಟ್ ಬೇರೆ, ಪೇಜಸ್ ಅಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ಸೊ ಜಸ್ಟ್ ನಾನೊಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಈಗ, ಎಕ್ಸಾಂಪಲ್ ಅಷ್ಟೇ. ಒಂದು ಹೆಡ್ಡಿಂಗ್ ತಗೊಂಡಿದ್ದೀನಿ, ಆಮೇಲೆ ಒಂದು ಟೆಕ್ಸ್ಟ್ ಎಡಿಟರ್ ತಗೊಂಡಿದ್ದೀನಿ, ಆಮೇಲೆ ಕೆಳಗೆ ಬಟನ್ ಅಂತ ಇರುತ್ತೆ ಅದನ್ನ ತಗೊಂಡಿದ್ದೀನಿ. ಸೊ ಇಮೇಜಸ್ ಅಲ್ಲಿ ಈ ಸೈಡ್ ನಾನು ಇಮೇಜ್ ತಗೊಂಡಿದ್ದೀನಿ. ಇಮೇಜ್ ಅನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಈಗ ಇಮೇಜ್ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಬಿಟ್ಟಿದ್ದೀನಿ. ಓಕೆ, ಒಂದು ಬ್ಯಾಕ್ ಗ್ರೌಂಡ್ ಒಂದು ಚೇಂಜ್ ಮಾಡ್ಬಿಡೋಣ. ಇದು ಜಸ್ಟ್ ಎಕ್ಸಾಂಪಲ್ಗೆ ನಾನು ಮಾಡ್ತಿರೋದು, ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕಂತ ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ಗ್ರೇಡಿಯಂಟ್ ತಗೊಂಡಿದ್ದೀನಿ. ಫಸ್ಟ್ ಕಲರ್ ಯಾವ್ದಾದ್ರು ಒಂದು ತಗೊಳ್ದು. ಓಕೆ, ಇದನ್ನ ನಾನು ಗ್ರೀನ್ ತಗೊಂಡಿದ್ದೀನಿ. ಓಕೆ, ಓಕೆ, ಇದನ್ನ ತಗೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಒಂದು ಇದು ಜಸ್ಟ್ ಹೋಮ್ ಪೇಜ್ ನಾನು ಜಸ್ಟ್ ಒಂದು ಮಾಡ್ತಿರೋದು ಅಷ್ಟೇ, ಎಕ್ಸಾಂಪಲ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ಅಪ್ಡೇಟ್ ಆಯ್ತು. ಈಗ ವ್ಯೂ ನೋಡ್ತಾ ಹೋಗೋಣ, ಹೋಮ್ ಪೇಜ್ ಮಾಡಿದ ಹೇಗೆ ಬರ್ತಾ ಇದೆ ಅಂತ. ನೋಡಿ, ಹೋಮ್ ಪೇಜ್ ಈ ರೀತಿ ಬರ್ತಾ ಇದೆ. ಓಕೆ, ಬಟ್ ಏನಂದ್ರೆ ಈಗ ನಾವಿಲ್ಲಿ ಪೋಸ್ಟ್ ಕ್ರಿಯೇಟ್ ಮಾಡುವಾಗ ಅದು ಡೈರೆಕ್ಟ್ ಆಗಿ ಅದು ಎಲ್ಲಿಗೆ ಬಂತಂದ್ರೆ ನಿಮ್ದು ಫ್ರಂಟ್ ಅಲ್ಲಿ ಬರ್ತಾ ಇದೆ. ಓಕೆ,
ಎಕ್ಸಿಟ್ ಮಾಡ್ತಿದ್ದೀನಿ. ಓಕೆ, ಇದು ನೋಡಿ ನಾನಲ್ಲಿ ಹೋಮ್ ಪೇಜ್ ಮಾಡಿದ್ದೀನಿ, ಬಟ್ ಆದ್ರೂ ಕೂಡ ಇಲ್ಲಿ ಬ್ಲಾಕ್ಸೇ ಬರ್ತಿದೆ. ಅದು ಯಾಕೆ ಬರ್ತಿದೆ ಅಂದ್ರೆ ಇಲ್ಲಿ ಒಂದು ನಾವು ಸೆಟ್ಟಿಂಗ್ ಮಾಡ್ಬೇಕಾಗುತ್ತೆ. ಅದೇನಂದ್ರೆ ಇಲ್ಲಿ ನಿಮ್ದು ಸೆಟ್ಟಿಂಗ್ ಅಲ್ಲಿ ರೀಡಿಂಗ್ ಅಂತ ಆಪ್ಷನ್ ಸಿಗುತ್ತೆ ನಿಮ್ಗೆ, ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಯುವರ್ ಲೇಟೆಸ್ಟ್ ಪೋಸ್ಟ್ ಅಂತ ಬಂದಿದೆ. ಯುವರ್ ಲೇಟೆಸ್ಟ್ ಪೋಸ್ಟ್ ಅಂದ್ರೆ ಈಗ ನಾನು ಲೇಟೆಸ್ಟ್ ಆಗಿ ಅಂದ್ರೆ ನಾನು ಪೋಸ್ಟ್ ಮಾಡಿದ್ದೀನಿ, ಅದೇ ಬರ್ತಾ ಇದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗೆ ಸ್ಟ್ಯಾಟಿಕ್ ಪೇಜಸ್ ಅಂತ ಇರುತ್ತೆ ನೋಡಿ, ಇದು ಕ್ಲಿಕ್ ಮಾಡಿ ಹೋಮ್ ಪೇಜ್ ಅಲ್ಲಿ. ಹೋಮ್ ಪೇಜ್ ನಾನೀಗ ಒಂದು ಕ್ರಿಯೇಟ್ ಮಾಡಿದ್ದೀನಿ, ಅದು ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಪೋಸ್ಟ್ ಪೇಜ್ ಅಲ್ಲಿ ಬ್ಲಾಗ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಪೋಸ್ಟ್ ಅಂದ್ರೆ ಬ್ಲಾಗ್, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಸೇವ್ ಚೇಂಜಸ್ ಅಂತ ನಾನು ಮಾಡ್ತೀನಿ. ಓಕೆ, ಈಗ ಇಲ್ಲಿ ಬಂದು ರಿಫ್ರೆಶ್ ಮಾಡೋಣ. ಇಲ್ಲಿ ನೋಡು ಹೋಮ್ ಪೇಜ್ ಬಂತು. ಈಗ ಬ್ಲಾಗ್ ಅಲ್ಲಿ ಏನ್ ಬರ್ತಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಬ್ಲಾಗ್ ನಾವು ಏನ್ ಕ್ರಿಯೇಟ್ ಮಾಡಿದ್ವಿ ನೋಡಿ, ಅದು ಬಂತು. ಹೋಮ್ ಪೇಜ್ ಅಲ್ಲಿ ಹೋಮ್ ಪೇಜ್ ಬರ್ತಾ ಇದೆ. ಓಕೆ, ಇಷ್ಟೇ ಇರೋದು. ಬ್ಲಾಗ್ ಬರುತ್ತೆ, ಅದು ಸೆಟ್ಟಿಂಗ್ ಅಲ್ಲಿ ಇಲ್ಲಿ ಚೇಂಜ್ ಮಾಡಿದ್ರೆ ಅದಷ್ಟೇ. ಹೋಮ್ ಪೇಜ್ ಅಲ್ಲಿ ನಾವು ಹೋಮ್ ಪೇಜ್ ಸೆಲೆಕ್ಟ್ ಮಾಡಿ ಆ ಪೋಸ್ಟ್ ಅಲ್ಲಿ ಇದು ಮಾಡ್ತೀವಿ. ಈಗ ಎಕ್ಸಾಂಪಲ್, ಈಗ ನಾವು ವೆಬ್ಸೈಟ್ ಅನ್ನು ಓಪನ್ ಮಾಡ್ತೀವಿ ಅಂತ ಅನಿಸ್ಕೊಳ್ಳಿ. ಈಗ ವೆಬ್ಸೈಟ್ ಓಪನ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಅದು ಓಪನ್ ಪೇಜ್ ಇರುತ್ತೆ. ಓಕೆ, ಅದಕ್ಕೆ ಓಪನ್ ಪೇಜ್ ಅಂತ ಕರೀತಾರೆ, ಅಥವಾ ಲ್ಯಾಂಡಿಂಗ್ ಪೇಜ್ ಅಂತ ನಾವು ಕರಿತೀವಿ. ಓಕೆ, ಅಥವಾ ಇನ್ಫಾರ್ಮೇಶನ್ ಪೇಜ್ ಅಂತ ಕೂಡ ಕರಿತೀವಿ ನಾವು. ಯಾವ್ದು ವೆಬ್ಸೈಟ್ ಓಪನ್ ಮಾಡುವಾಗ ಏನ್ ನಮ್ಮ ಪೇಜಸ್ ಇರುತ್ತೆ ನೋಡಿ ಅದು, ಅಥವಾ ಫ್ರಂಟ್ ಪೇಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬರೋದು ಸೆಕೆಂಡರಿ ಪೇಜ್. ಸೆಕೆಂಡರಿ ಪೇಜ್ ಏನಂದ್ರೆ ಅಬೌಟ್ ಅಸ್ ಪೇಜ್ ಇರ್ಬೋದು, ಸರ್ವಿಸ್ ಪೇಜ್ ಇರ್ಬೋದು, ಅಥವಾ ಕಾಂಟ್ಯಾಕ್ಟ್ ಪೇಜ್ ಇರ್ಬೋದು. ಅದರ ನೆಕ್ಸ್ಟ್ ಬರೋದೇ ಪೋಸ್ಟ್ ಪೇಜ್ ಅಂದ್ರೆ ಆಲ್ರೆಡಿ ಹೇಳಿರುವ ಹಾಗೆ ಬ್ಲಾಗ್ ಬರುತ್ತೆ, ಆರ್ಟಿಕಲ್ಸ್ ಬರುತ್ತೆ. ಸೊ ನಿಮ್ಗೆ ಈಗ ಆಲ್ರೆಡಿ ಕ್ಲಿಯರ್ ಆಗಿದೆ ಅಂತ ಅನ್ಸ್ಕೊಳ್ತೀನಿ. ಪೇಜ್ ಅಂಡ್ ಪೋಸ್ಟ್ ಅಲ್ಲಿ ಡಿಫ್ರೆನ್ಸ್ ಏನಂದ್ರೆ, ಪೋಸ್ಟ್ ಪೇಜ್ ಅಂದ್ರೆ ಬ್ಲಾಗ್ ಪೇಜ್, ಅದು ಬೇರೆನೆ ಪೇಜ್ ಅಲ್ಲೇ ಇರುತ್ತೆ. ಅದು ಪೇಜಸ್ ಅಂದ್ರೆ ಮೆನುಸ್ ಎಲ್ಲ ನಾವು ಕ್ರಿಯೇಟ್ ಮಾಡ್ತೀವಿ ನೋಡಿ. ಇದು ಕೂಡ ಹಾಗೇನೆ, ಪೇಜಸ್ ನಾವು ಕ್ರಿಯೇಟ್ ಮಾಡಿ ಬ್ಲಾಗ್ ಅಂತಾನೆ ನಾವು ಕ್ರಿಯೇಟ್ ಮಾಡ್ತೀವಿ, ಅಂದ್ರೆ ಪೇಜಸ್ ಅಲ್ಲಿ ಹೋಗಿ ಬ್ಲಾಗ್ ಅಂತ ಕ್ರಿಯೇಟ್ ಮಾಡ್ತೀವಿ. ಬಟ್ ಏನಂದ್ರೆ ನೀವು ಪೋಸ್ಟ್ ಅಲ್ಲಿ ಹೋಗಿ ಕ್ರಿಯೇಟ್ ಮಾಡುವಾಗ ಅದು ಬ್ಲಾಗ್ ಬಂದು ಬೀಳುತ್ತೆ. ಸೊ ಇಷ್ಟೇ ಇರೋದು ಡಿಫ್ರೆನ್ಸ್. ಓಕೆ, ಅದು ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸ್ಬೋದು ಮೊದಲು, ಬಟ್ ಏನಂದ್ರೆ ಪೇಜಸ್ ಮತ್ತೆ ಪೋಸ್ಟ್ ಅದು ಡಿಫ್ರೆನ್ಸ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಓಕೆ, ಇದೇ ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಟಾಪಿಕ್ಸ್ ಕನ್ನಡದಲ್ಲಿ ನಿಮ್ಗೆ ಏನು ಕಲಿಯೋ ಆಸಕ್ತಿ ಇದ್ರೆ, ಅವಿನಾಶ್ ಪೂಜಾರಿ ಇದು ನಾವು ಹೊಸ ಚಾನೆಲ್ ನಾನು ಕ್ರಿಯೇಟ್ ಮಾಡಿದೆ. ಅದು ಅಂದ್ರೆ ಹೆಸರು ಮೊದಲು ನಾನು ಬೇರೆ ಇದು ಮಾಡಿದ್ದೆ, ಬಟ್ ಈಗ ನಾನು ಹೆಸರು ಚೇಂಜ್ ಮಾಡಿದ್ದೀನಿ, ನನ್ನ ಹೆಸರೇ ಹಾಕಿದ್ದೀನಿ. ಸೊ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ. ಅಂದ್ರೆ ವೀಕ್ಲಿ 1 or 2 ವಿಡಿಯೋಸ್ ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಕನ್ನಡದಲ್ಲಿ ಏನಾದರೂ ನಿಮ್ಗೆ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.